ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ನಡುವೆ ಸಂಧಾನ ಆಗಿತ್ತು ಅಂತ ಅನ್ಕೊಂಡ್ವಿ. ಮತ್ತೆ ಸಂಗ್ರಾಮ ಶುರುವಾಗಿದೆ. ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿ ಹಠ ಹಿಡಿದಂತಹ ಅಶ್ವಿನಿ ಗೌಡ ಅದೆಂಗ್ ಕೆಲಸ ಮಾಡದೆ ಮಲಗ್ ಬಿಡ್ತೀಯಾ ಅಂತ ಹೇಳಿ ಸವಾಲ್ ಹಾಕಿದಂತಹ ಗಿಲ್ಲಿ ನಟ, ನೀನ್ ಕ್ಯಾಪ್ಟನ್ ಅಂತಂದ್ರೆ ನಿನಗೇನ್ ಎರಡು ಕೊಂಬು ಬಂದಿದವ ಅಂತ ಹೇಳಿ ಕೇಳಿದಂತ ಅಶ್ವಿನಿ, ಮೊದಲು ನಿನ್ ಯೋಗ್ಯತೆಗೆ ಕ್ಯಾಪ್ಟನ್ ಆಗಿ ತೋರಿಸು, ಆಮೇಲೆ ಮಾತಾಡು ಅಂತ ಹೇಳಿ ತಿರುಗೇಟು ಕೊಟ್ಟಂತಹ ಗಿಲ್ಲಿ ನಟ. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ? ಕೆಲಸದ ವಿಚಾರವಾಗಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ನಡುವೆ ಜಗಳ ಹತ್ಕೊಂಡು ಉರಿತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಸಂಡೇ ಎಪಿಸೋಡ್ ಮುಗಿದ ನಂತರ ಅಂತಂದ್ರೆ ಕಿಚನ್ ಪೂರ್ತಿ ಹೆಂಗೆ ಅಂತಂದ್ರೆ ಗಲೀಜಾಗಿ ಹೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಅವತ್ತು ಒಂದಿಷ್ಟು ಗೆಸ್ಟ್ಗಳು ಬಂದು ಹೋಗಿದ್ದಾರೆ. ಅವ್ರಿಗೆ ಅಡುಗೆ ಮಾಡ್ಕೊಡೋದೇ ಆಗಿರಲಿ ಅಥವಾ ಅವ್ರಿಗೊಂದಿಷ್ಟು ಸ್ನ್ಯಾಕ್ಸು, ಜ್ಯೂಸು ಈ ರೀತಿ ಅಂತೂ ಮಾಡಿಕೊಡ್ತಿರ್ತಾರೆ ಇವ್ರು ಆಗಾಗ. ಮತ್ತು ಇವರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಈ ವೀಕೆಂಡ್ಸ್ನಲ್ಲಿ. ಸೊ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾರೆ, ಮತ್ತು ಜ್ಯುವೆಲ್ಸು, ಮತ್ತು ತುಂಬ ಚೆನ್ನಾಗಿ ಮೇಕಪ್ಪು, ಹೇರ್ ಸ್ಟೈಲು ಇದೆಲ್ಲ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸ್ವಲ್ಪ ಮೇಕಪ್ ಅದನ್ನೆಲ್ಲ ಮಾಡಿಕೊಂಡಾಗ ಸುಸ್ತಾಗೋದು ಸಾಮಾನ್ಯ. ಮತ್ತು ಅದರ ಜೊತೆಗೆ ಅನುಪಮ ಗೌಡ ಅವರು ಬಂದು ಹೋಗಿದ್ರಲ್ಲ, ಹಾಗಾಗಿ ಅವರು ದಿನಪೂರ್ತಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡಿಸ್ತಾನೆ ಇದ್ರು. ಹಾಗಾಗಿ ಈ ಸ್ಪರ್ಧಿಗಳು ಫುಲ್ ಎಂಗೇಜ್ ಆಗಿದ್ರು ನೋಡಿ. ಹಾಗಾಗಿ ಏನಾಗಿರುತ್ತೆ ಅಂತಂದ್ರೆ ಅವತ್ತಿನ ದಿನ ಸ್ವಲ್ಪ ಸುಸ್ತಾಗಿರ್ತಾರೆ ಎಲ್ಲರೂ ಕೂಡ. ಆಗ ಅಶ್ವಿನಿ ಗೌಡ ಅವರು ತಮ್ಮ ಮೇಕಪ್ ರಿಮೂವ್ ಮಾಡಿ ಅವರೇನು ಫ್ರೆಶ್ ಅಪ್ ಆಗುವ ಸಂದರ್ಭದಲ್ಲಿ ಗಿಲ್ಲಿ ನಟ ಹೋಗ್ತಾರೆ. ನೋಡಿ, ಕಿಚನ್ ತುಂಬಾ ಗಲೀಜಾಗಿ ಹೋಗ್ಬಿಟ್ಟಿದೆ, ಕಿಚನ್ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಂಡ್ಬಿಡಿ ಅಂತ ಹೇಳಿ ಅಶ್ವಿನಿ ಗೌಡಗೆ ಇಲ್ಲಿ ಗಿಲ್ಲಿ ನಟ ಹೇಳ್ತಾರೆ. ಇಲ್ಲ ಇಲ್ಲ, ನನಗೆ ತುಂಬ ಸುಸ್ತಾಗ್ತಾ ಇದೆ, ನಾಳೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅಶ್ವಿನಿ ಗೌಡ ಹೇಳ್ತಾರೆ. ಇಲ್ಲ 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 ಅನ್ನೋ ಮಾತೇ ಇಲ್ಲ, ನೀವು ಎಷ್ಟೊತ್ತಿದ್ರೂ ಇವತ್ತು ಕ್ಲೀನ್ ಮಾಡೇ ಮಲ್ಕೊಳ್ಬೇಕು, ಅದು ಹೆಂಗೆ ಮಲ್ಕೊಳ್ತೀರಾ ನೀವು ಕೆಲಸ ಮಾಡದೆ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಗಿಲ್ಲಿ ನಟ ಅಶ್ವಿನಿಗೆ ತಿರುಗೇಟನ್ನು ಕೊಡ್ತಾರೆ. ನಿನಗೇನು ಎರಡು ಕೊಂಬು ಬಂದಿದ್ದಾವ, ನೀನು ಕ್ಯಾಪ್ಟನ್ ಅಂದಿದ ತಕ್ಷಣ ನಿನ್ನ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾ? ನನಗಾಗೋದಿಲ್ಲ, ನನಗೆ ತುಂಬ ಸುಸ್ತಾಗ್ತಾ ಇದೆ, ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ ಹೋಗು ಅಂತ ಹೇಳ್ತಾರೆ. ಆಗ ಗಿಲ್ಲಿ ನಟ ಅದು ಹೆಂಗೆ ಮಲ್ಕೊಂತೀರಾ ನಾನು ನೋಡೇ ಬಿಡ್ತೀನಿ, ಅದು ಹೆಂಗೆ ಮಲ್ಕೊಳ್ತೀಯ ನೋಡೇ ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ನೀನು ತಾನು ಅಂತ ಅಂದರೆ ಸರಿಗಿರೋದಿಲ್ಲ ನೋಡು ಅಂತ ಹೇಳಿ ಅಶ್ವಿನಿ ಗೌಡ ಮತ್ತೆ ಶುರು ಮಾಡ್ತಾರೆ. ನೋಡಿ, ಗಿಲ್ಲಿ ನಟ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್, ಅದರ ಜೊತೆಗೆ ಒಂದು ಮನುಷ್ಯ, ಒಬ್ಬ ವ್ಯಕ್ತಿ ಅಲ್ವಾ. ಇಲ್ಲಿ ಅಶ್ವಿನಿ ಗೌಡ ನೀನು ತಾನು ಅಂತ ಹೇಳ್ತಾರಲ್ವಾ. ಸೊ ಗಿಲ್ಲಿ ನಟನಿಗೂ ಕೂಡ ಅವರು ನೀನು ತಾನು ಅಂತಾನೆ ಉಪಯೋಗಿಸ್ಕೊಂತಿರ್ತಾರೆ ಪದಗಳನ್ನು. ಸೊ ಇಲ್ಲಿ ಗಿಲ್ಲಿ ನೀನು ತಾನು ಅಂದಿದ ತಕ್ಷಣ ಇವ್ರಿಗೆ ಉರ್ದು ಹೋಗ್ಬಿಡತ್ತಪ್ಪ. ಅದು ಯಾಕೆ ಏನೋ ಇವರು ಡೇ ಒನ್ನಿಂದ ಇದೇ ರೀತಿಯಾಗಿ ಆಡ್ಕೊಂಡು ಬಂದಿದ್ದಾರೆ, ಅದೇನೋ ಗೊತ್ತಿಲ್ಲ. ಸೊ ನೋಡಿ, ಆಮೇಲೆ ಐತಲ್ಲ ಅಶ್ವಿನಿ ಗೌಡಗೆ ನಿಮಗೆ ನಿದ್ದೆ ಮಾಡೋಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಗಿಲ್ಲಿ ನಟ ಹೇಳಿರ್ತಾರೆ. ಸೊ ಇವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ಹತ್ಕೊಳ್ಳುತ್ತೆ. ಅಷ್ಟೊತ್ತಿಗಾಗಲೇ ಗಿಲ್ಲಿ ನಟ ಒಂದು ಮಾತು ಹೇಳ್ತಾರೆ. ನೋಡು, ನಿನಗೆ ಕ್ಯಾಪ್ಟನ್ ಆಗೋ ಯೋಗ್ಯತೆನೂ ಇಲ್ಲ, ಕ್ಯಾಪ್ಟನ್ ಆಗಿ ತೋರಿಸು, ಆಮೇಲೆ ಈ ರೀತಿಯಾಗಿ ನೀನು ಮಾತಾಡು ಅಂತ ಹೇಳಿ ಗಿಲ್ಲಿ ನಟ ತಿರುಗೇಟನ್ನು ಕೊಡ್ತಾರೆ. ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಪ್ರೋಮೋದಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದಕ್ಕೆ ಈ ಪ್ರೋಮೋದಲ್ಲಿರುವಂಥ ಮಾತುಗಳು ಸಾಕ್ಷಿಯಾಗಿದೆ. ಅಂದರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಂತಂದರೆ ಆ ಸ್ಟಾರ್ಟಿಂಗಿನಿಂದ ಒಂದಷ್ಟು ದಿನಗಳ ಕಾಲ ಒಂದು 9-8 ವಾರಗಳು ಸಹಿತ ಅಶ್ವಿನಿ ಗೌಡ ಒಂದು ವಿಲನ್ ಶೇಡಲ್ಲೇ ಇದ್ರು. ಯಾರೇ ಬಂದರು, ಯಾರೇ ಇವ್ರ ಜೊತೆ ಮಾತಾಡ್ತಿದ್ರು, ಎಲ್ಲರ ಜೊತೆಯೂ ಕೂಡ ಜಗಳ ಕಾಯೋದೆ. ರಘುನ ಬಿಡಲಿಲ್ಲ, ರಜತ್ನ ಬಿಡಲಿಲ್ಲ, ಚೈತ್ರಾನ ಬಿಡಲಿಲ್ಲ, ಮತ್ತು ಗಿಲ್ಲಿನ ಬಿಡಲಿಲ್ಲ, ಕಾವ್ಯನ ಬಿಡಲಿಲ್ಲ, ರಕ್ಷಿತಾ ಶೆಟ್ಟಿನ ಬಿಡಲಿಲ್ಲ. ರಕ್ಷಿತಾ ಶೆಟ್ಟಿಯಿಂದ ಆರಂಭವಾಗಿತ್ತು, ಮತ್ತು ಯಾರೋ ರಜತ್ನಿಂದ ಇವ್ರದ್ದು ಅಂತ್ಯ ಆಗಿತ್ತು. ಅಲ್ಲಿವರೆಗೂ ಇವರು ಜಗಳ ಕಾಯ್ತಾನೆ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಆದರೆ 1-2 ವಾರ ಮಾತ್ರ ತುಂಬ ಸೈಲೆಂಟ್ ಆಗಿದ್ರು. ಸೊ ಇವರು ಚೇಂಜ್ ಆಗಿದ್ದಾರೆ, 2.0 ವರ್ಷನ್ ಆಗಿದೆ ಈಗ, ಹಾಗೆ ಹೀಗೆ ಅಂತಿದ್ರು. ಸೊ ಇವರು ಮತ್ತೆ ಅದೇ ರೀತಿಯಾದಂಥ ಅದೇ ಚಾಳಿನೇ ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ಪ್ರೋಮೋದಲ್ಲಿ ಗೊತ್ತಾಗ್ತಿದೆ. ಅಂದರೆ ಸಿಚುವೇಶನ್ ತಕ್ಕಂಗೆ ಬಿಹೇವ್ ಮಾಡ್ತಿದ್ದಾರೆ ಎಲ್ಲರೂ ಗೊತ್ತಾಗ್ತಾ ಇದೆ. ಆದರೆ ನೋಡಿ, ಸುದೀಪ್ ಅವರು 1-2-3 ಪಂಚಾಯಿತಿಯ ಹಿಂದೆ, 1-2-3 ವಾರಗಳ ಹಿಂದೆ ರಘು ಮತ್ತು ಇದೇ ಅಶ್ವಿನಿ ಗೌಡ ನಡುವೆ ಇದೇ ವಿಚಾರಕ್ಕೆ ಜಗಳ ಆಗಿರುತ್ತೆ. ಇವರು ಕೆಲಸ ಮಾಡದೆ ಹೋಗಿ ಒಂದು ಕಡೆ ಹೋಗಿ ಕುತ್ಕೊಂಡಿರ್ತಾರೆ ಅಶ್ವಿನಿ ಗೌಡ. ಆಗ ರಘು ಅವರು ಬಂದು ಕೆಲಸ ಮಾಡಿ, ನಿಮ್ಮ ಕೆಲಸ ಏನಿದೆ ಅದನ್ನು ಮುಗಿಸೋಗಿ ಅಂತ ಹೇಳಿ ರಘು ಅವ್ರು ಹೇಳ್ತಾರೆ. ಆಗ ಅಶ್ವಿನಿ ಗೌಡ ಏನು ಹೇಳ್ತಾರೆ ಅಂದರೆ, ನನ್ನ ಕೈಲಾಗಲ್ಲ, ನಾನು ಮಾಡೋದಿಲ್ಲ, ನನಗೆ ಬ್ಯಾಕ್ ಪೇನ್ ಬರ್ತಾ ಇದೆ,
ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ ರಘುಗೆ ಹೇಳ್ತಾರೆ. ಆಗ ರಘು ತಾಳ್ಮೆಯಿಂದ ವರ್ತಿಸೋದಿಲ್ಲ. ಇಲ್ಲ ಅದು ಹೆಂಗೆ ನೀನು ಬರೀ ಇದೇ ಆಗೋಗ್ಬಿಡ್ತು, ನಿಂದು ಕೆಲಸನೇ ಮಾಡೋದಿಲ್ಲ, ಒಂದಲ್ಲ ಒಂದು ಕಾರಣಗಳನ್ನ ಹೇಳ್ತೀಯ ಅಂದಿದ್ದಕ್ಕೆ ಅಷ್ಟಕ್ಕೆ ಇಬ್ಬರ ನಡುವೆ ಜಗಳ ಹತ್ಕೊಂಡು ಹೋಗ್ಬಿಟ್ಟಿತ್ತು. ನೋಡಿ, ಕ್ಯಾಪ್ಟನ್ ಅಂತ ಹೇಳಿ ರಘು ಆಗ ಕ್ಯಾಪ್ಟನ್ ಆಗಿದ್ರು, ಅವ್ರಿಗೆ ಗೌರವಿಸಿ ಅವ್ರಿಗೆ ಏನು ಮಾತಾಡಬೇಕು ಅನ್ನೋದನ್ನು ಮಾತಾಡ್ದೇ ರಿಕ್ವೆಸ್ಟಿಬಲ್ ಆಗಿ ನಾಳೆ ಮಾಡ್ತೀನಿ, ನಂಗೆ ಬ್ಯಾಕ್ ಪೇನ್ ಬಂದಿದೆ ಅಂತ ಹೇಳ್ಕೊಂಡು ಬಿಟ್ಟಿದ್ರೆ ಆವತ್ತು ಆ ಜಗಳ ಆಗ್ತಿರ್ಲಿಲ್ಲ. ಅಶ್ವಿನಿ ಕಡೆಯಿಂದ ಹೇಳ್ತಾ ಇರೋದು. ಇನ್ನು ರಘು ಅವರು ಕೂಡ 10 ನಿಮಿಷ ಅವ್ರು ಬಿಟ್ಟು ಮಾಡ್ತೀನಿ ಅಂತ ಹೇಳಿದಾಗ ಇವರು ಕೂಡ ತಾಳ್ಮೆಯಿಂದ ವರ್ತಿಸ್ಬಿಟ್ಟಿದ್ರೆ ಅವತ್ತು ದೊಡ್ಡ ಜಗಳ ಆಗ್ತಿರಲಿಲ್ಲ. ವೀಕೆಂಡ್ನಲ್ಲಿ ಇಬ್ಬರು ಕೂತ್ಕೊಂಡು ಬಯಸ್ಕೊಳ್ಳೋಂಥ ಸಿಚುವೇಶನ್ ಬರ್ತಿರಲಿಲ್ಲ. ಸೊ ಇವತ್ತು ಕೂಡ ಮತ್ತೆ ಅದೇ ರೀತಿಯಾದಂಥ ಸಿಚುವೇಶನ್ ಮರುಕಳಿಸಿದೆ. ಅಂದರೆ ನೋಡಿ, ಅಶ್ವಿನಿ ಗೌಡ ನಾಳೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವರು. ಗಿಲ್ಲಿ ನಟ ಅದು ಹೆಂಗೆ ನೀವು ನಾಳೆ ಮಾಡ್ತೀರಾ ಅಂತ ಹೇಳಿ ಇವರು ಸವಾಲು ಹಾಕ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಟ್ರಿಗರ್ ಮಾಡಬೇಕು ಅಂತ ಹೇಳಿ ಗಿಲ್ಲಿ ನಟ ವೆಯ್ಟ್ ಮಾಡ್ತಿದ್ದಂಗೆ ಕಾಣಿಸುತ್ತೆ. ಇನ್ನೊಂದು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದೆ ಅಲ್ವಾ ಮನೆ ಅಂತ ಹೇಳಿ ಅಶ್ವಿನಿ ಗೌಡ ಗೊತ್ತಲ್ವಾ ನಿಮಗೆ, ಈ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಕಂಟೆಂಟ್ ಕೊಡೋದರಲ್ಲಿ ನಿಪುಣರು. ಹಾಗಾಗಿ ಏನಾದರೂ ಒಂದು ಕಿರಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗಿಲ್ಲಿ ನಟನ ಜೊತೆಗೆ ಇವರು ಜಗಳಕ್ಕೆ ಬಿದ್ದಂಗೂ ಕೂಡ ಕಾಣಿಸ್ತಾ ಇದೆ. ಸೊ ನೋಡಿ, ಗಿಲ್ಲಿ ನಟನಿಗೆ ಅವರು ನಾನು ಮಾಡ್ಕೊಳ್ಳೋಂಗಿಲ್ಲ, ಕೆಲಸ ಮಾಡೋದಿಲ್ಲ, ಏನಾದರೂ ಮಾಡ್ಕೊ ಹೋಗು ಅಂತ ಅದು ತಿರುಗೇಟನ್ನು ಕೊಟ್ಟಿದ್ದು. ಅವರು ಅದು ಹೆಂಗೆ ಮಾಡೋಂಗಿಲ್ಲ ಅಂತ ನಾನು ಇನ್ನು ಬಿಡೋದೇ ಇಲ್ಲ ಅಂದಿದ್ದು. ಅದ್ರ ಜೊತೆಗೆ ನೋಡಿ, ಅಶ್ವಿನಿ ಗೌಡ ಕೊನೆಗೂ ಕೂಡ ಕೆಲಸ ಮಾಡದೆ ಹೋಗಿ ಹಾಸಿಗೆ ಹೋಗಿ ಅವರು ಮಲ್ಕೊಳ್ಳೋದನ್ನು ನೋಡಿ ನೀವು, ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡು ಬಿಡ್ತಾರೆ. ಆಗ ಗಿಲ್ಲಿ ನಟ ಅವ್ರು ಹೇಳಿರ್ತಾರಲ್ಲ, ಬಿಡೋದಿಲ್ಲ, ನಾನು ನಿಮ್ಮನ್ನು ಕೆಲಸ ಮಾಡೋರ್ಗೂ ಬಿಡೋದಿಲ್ಲ ಅಂದಿರೋದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಪ್ಲೇಟು ಒಂದು ಸ್ಪೂನ್ ತೆಗೆದುಕೊಂಡು ಹೋಗಿ ಅವ್ರ ಮುಂದೆ ಬಾರ್ಸೋಕ್ಕೆ ಶುರು ಮಾಡ್ತಾರೆ. ಅಂದರೆ ಕಿರಿಕಿರಿ ಮಾಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಿದ್ದಾರೆ. ಅದು ಹೆಂಗೆ ನೀವು ಮಾಡೋದಲ್ಲ, ಎದ್ದು ಬಂದು ಕೆಲಸ ಮಾಡಿ ಮಲ್ಕೊಳ್ಳೇಬೇಕು ಅನ್ನೋ ರೀತಿಯಾಗಿ ಒಂದು ರೀತಿ ಅದು ಸ್ವಲ್ಪ ಅಂದರೆ ಕಾಮಿಡಿ ಥರನೂ ಇದೆ. ಬಟ್ ಅದು ಎಷ್ಟು ಸೀರಿಯಸ್ ಆಗಿ ಇನ್ನಷ್ಟು ಮನೆಯಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನು ಪ್ರೋಮೋ ಅಪ್ಲೋಡ್ ಆಗುತ್ತಲ್ಲ, ಅದರ ನೆಕ್ಸ್ಟ್ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಅಶ್ವಿನಿ ಗೌಡ ಗಿಲ್ಲಿ ನಟನ ನಡುವೆ ನಡೀತಾ ಇರುವಂಥ ಈ ಜಗಳ ವಿಚಾರವಾಗಿ ಯಾರ್ದು ಸರಿ ಯಾರ್ದು ತಪ್ಪು, ಒಟ್ಟಿನಲ್ಲಿ ಇಬ್ಬರು ಕೂಡ ಸಮಯಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಇಬ್ಬರು ತಾಳ್ಮೆಯಿಂದ ವರ್ತಿಸ್ಬಿಟ್ಟಿದ್ರೆ ಆ ಜಗಳ ಆಗ್ತಾ ಇರಲಿಲ್ಲ. ಮತ್ತು ಗಿಲ್ಲಿ ಅವ್ರು ನಾಳೆ ಮಾಡ್ತೀನಿ ಅಂತಂದಾಗ ನಾಳೆ ಮಾಡಿಸ್ಬೋದು ಆಗಿತ್ತು. ಇನ್ನು ಕ್ಯಾಪ್ಟನ್ ಆಗಿ ಗಿಲ್ಲಿ ಅವರು ಏನು ಹೇಳ್ತಾ ಇದ್ದಾರಲ್ಲ, ಅವ್ರಿಗೆ ಗೌರವ ಕೊಟ್ಟು ಇಲ್ಲ ಗಿಲ್ಲಿಯವರೇ ನಾನು ನಾಳೆ ಮಾಡ್ತೀನಿ ಅಂತ ಹೇಳಿ ಅಷ್ಟೇ ಗೌರವದಿಂದ ಇವರು ಮಾತನಾಡಿದ್ರು ಕೂಡ ಆ ಜಗಳ ನಡೀತಾ ಇರಲಿಲ್ಲ. ಇವರಿಬ್ಬರು ಸುಮ್ಕೆ ತಾಳ್ಮೆ ಕಳ್ಕೊಂಡು ವರ್ತಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನೊಂದೇನು ಅಂತಂದರೆ, ಸದ್ಯಕ್ಕೆ ಗಿಲ್ಲಿಗೆ ತುಂಬ ಅಂದರೆ ತುಂಬ ಫ್ಯಾನ್ ಬೇಸ್ ಇದೆ. ಸೊ ಈ ವಾರ ಅವರು ಯಾವ ರೀತಿಯಾಗಿ ಕ್ಯಾಪ್ಟನ್ನ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅದರಲ್ಲಿ ಎಲ್ಲಾದರೂ ಒಂದು ಸೆಕೆಂಡ್ ಅಲ್ಲಿ ಏನಾದ್ರೂ ನೆಗೆಟಿವ್ ಆಗಿಬಿಡುತ್ತಂದ್ರೆ ಅವರ ಓಟ್ ಮೇಲೆ ಅದು ಪರಿಣಾಮ ಬೀಳುತ್ತೆ. ಸೊ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಚಾರ ಹೈಲೈಟ್ ಆಗುತ್ತೆ. ಆಗ ಸುದೀಪ್ ಅವರು ಇಬ್ಬರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳ್ತಾರೆ ಅನ್ನೋದನ್ನು ಕಾದು ನೋಡೋಣ. ಮತ್ತು ಪಂಚಾಯಿತಿಯಲ್ಲಿ ಗಿಲ್ಲಿ ನಟ ಒಬ್ಬ ಕ್ಯಾಪ್ಟನ್ ಆಗಿ ಯಾವ ರೀತಿಯಾಗಿ ನಿಭಾಯಿಸ್ತಿದ್ದಾರೆ ಅನ್ನೋದನ್ನು ಅವ್ರು ಯಾವ ರೀತಿಯಾಗಿ ಹೇಳ್ತಾರೆ ನೋಡಿ, ತದನಂತರ ಅವ್ರಿಗೆ ಓಟ್ಗಳು ಕೂಡ ಹಾಗೆ ಬೀಳ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಗಿಲ್ಲಿ, ರಘು, ಅಶ್ವಿನಿ, ರಕ್ಷಿತಾ ಈ 4 ಮಧ್ಯೆ ವಿನ್ನಿಂಗ್ ರೇಸ್ ನಡೀತಾ ಇದೆ. ಯಾರು ಗೆಲ್ಲಬಹುದಪ್ಪ ಈ 4ರಲ್ಲಿ ಅಂತ ಹೇಳಿ. ಸೊ ಗಿಲ್ಲಿ ನಟ ಈ ಕ್ಯಾಪ್ಟನ್ಸಿ ವೀಕ್ನಲ್ಲಿ ಸ್ವಲ್ಪ ನಾಜೂಕಿನಿಂದ ಆಟ ಆಡಿದ್ರೆ ಅವ್ರಿಗೆ ಬೀಳ್ತಾ ಇರುವಂಥ ಓಟ್ಗಳಲ್ಲಿ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಬೀಳೋದಿಲ್ಲ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಡಿಯೋ. ಮುಂದಿನ ನೆಕ್ಸ್ಟ್ ಪ್ರೋಮೋ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.